ಜೊತೆ ಮಾತನಾಡಿದಕ್ಕೆ ಉಡುಪಿ ಫಾಲ್ಸ್ ನಲ್ಲಿ ಕೊಚ್ಚಿ ಹೋಗಿದ್ದ ಶರತ್ ಮೃತದೇಹ ಇದೀಗ ಪತ್ತೆಯಾಗಿದೆ. ಕೊಲ್ಲೂರಿನ ಅರಿಶಿನಗುಂಡಿ ಫಾಲ್ಸ್ ನಲ್ಲಿ ಕೊಚ್ಚಿ ಹೋಗಿದ್ದಂತಹ ಶರತ್ ಮೃತದೇಹ ಪತ್ತೆಯಾಗಿದೆ. ಅರಿಶಿನಗುಂಡಿ ಜಲಪಾತದಿಂದ 200 ಮೀಟರ್ ದೂರದಲ್ಲೇ ಈಗ ಮೃತದೇಹ ಪತ್ತೆಯಾಗಿದೆ. ಉಡುಪಿ ಫಾಲ್ಸ್ ನಲ್ಲಿ ಕೊಚ್ಚಿ ಹೋಗಿದ್ದಂತಹ ಶರತ್ ಮೃತದೇಹ ಇದೀಗ ಕೊನೆಗೂ ಪತ್ತೆಯಾಗಿದೆ. ಕೊಲ್ಲೂರಿನ ಅರಿಶಿನಗುಂಡಿ ಫಾಲ್ಸ್ ನಲ್ಲಿ ಕೊಚ್ಚಿ ಹೋಗಿದ್ದಂತಹ ಶರತ್ ಮೃತದೇಹ ಪತ್ತೆಯಾಗಿದೆ. ಅರಿಶಿನಗುಂಡಿ ಜಲಪಾತದಿಂದ 200 ಮೀಟರ್ ಹತ್ತಿರದಲ್ಲೇ ಈಗ ಪತ್ತೆಯಾಗಿರುವಂತದ್ದು. ಈ ಘಟನೆ ರಾಜ್ಯದಲ್ಲಿ ಸಾಕಷ್ಟು ಸದ್ದು ಸುದ್ದಿಯನ್ನ ಮಾಡಿತ್ತು. ಈತ ಫ್ರೆಂಡ್ಸ್ ಜೊತೆಗೆ ಫಾಲ್ಸ್ ಅನ್ನ ನೋಡೋದಕ್ಕೆ ಹೋಗ್ತಾನೆ, ಅಲ್ಲಿ ಕಾಲು ಜಾರಿ ಜಲಪಾತಕ್ಕೆ ಬೀಳ್ತಾನೆ. ತದನಂತರ 2 ದಿನಗಳಾಗುತ್ತೆ ಆತನ ಹುಡುಕಾಟಕ್ಕೆ ಸಿಬ್ಬಂದಿಗಳು ಕೂಡ ಹರಸಾಹಸವನ್ನ ಪಡ್ತಾರೆ. ಬಟ್ ಇವತ್ತು ಉಡುಪಿ ಫಾಲ್ಸ್ ನಲ್ಲಿ ಕೊಚ್ಚಿ ಹೋಗಿದ್ದಂತಹ ಶರತ್ ಮೃತದೇಹ ಕೊನೆಗೂ ಪತ್ತೆಯಾಗಿದೆ. ಭದ್ರಾವತಿ ಮೂಲದ ಶರತ್ ಕುಮಾರ್ ಮೃತದೇಹ 7 ದಿನಗಳ ಬಳಿಕ ಇದೀಗ ಪತ್ತೆಯಾಗಿರುವಂತದ್ದು. ಅರಿಶಿನಗುಂಡಿ ಜಲಪಾತದಿಂದ ಕೇವಲ 200 ಮೀಟರ್ ದೂರದಲ್ಲೇ ಇದೀಗ ಶರತ್ ಮೃತದೇಹ ಪತ್ತೆಯಾಗಿದೆ. ಆ ದೃಶ್ಯವನ್ನ ಕೂಡ ತೋರಿಸ್ತಾ ಇದೀವಿ, ಯಾವ ರೀತಿಯಾಗಿ ಶರತ್ ಕಾಲು ಜಾರಿ ಫಾಲ್ಸ್ಗೆ ಬಿದ್ದಿದ್ದ. ತದನಂತರ ಕಾರ್ಯಾಚರಣೆ ಕೂಡ ನಡೆಸಲಾಗಿತ್ತು. ಇವತ್ತಿಗೆ 8 ದಿನ ಆಗಿದೆ. 8 ದಿನ ಆದ ಮೇಲೆ ಈಗ ಶರತ್ ಮೃತದೇಹ ಇದೀಗ ಪತ್ತೆಯಾಗಿರುವಂತದ್ದು. ಅರಿಶಿನಗುಂಡಿ ಅಂದ್ರೆ ಫಾಲ್ಸ್ ನಿಂದ 200 ಮೀಟರ್ ದೂರದಲ್ಲೇ ಇದೀಗ ಪತ್ತೆಯಾಗಿರುವಂತದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪರೀಕ್ಷಿತ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಪರೀಕ್ಷಿತ್, ಈಗ ಶರತ್ ಪತ್ತೆಯಾಗಿ 8 ದಿನಗಳ ಬಳಿಕ ಇದೀಗ ಶರತ್ ಮೃತದೇಹ ಪತ್ತೆಯಾಗಿರುವಂತದ್ದು ಎಲ್ಲಿ ಸಿಕ್ತು? ಚೈತ್ರ, ಕಳೆದ ಭಾನುವಾರ ಶರತ್ ಕುಮಾರ್, ಭದ್ರಾವತಿ ಮೂಲ ಶರತ್ ಕುಮಾರ್ ಏನಿದ್ದಾನೆ ಆತ ಸ್ನೇಹಿತ ಗುರುಪ್ರಸಾದ್ ಒಟ್ಟಿಗೆ ಕಾರ್ ನಲ್ಲಿ ಅಲ್ಲಿ ಚೆಕ್ ಪೋಸ್ಟ್ ಬಳಿ ಇಟ್ಟು ನಂತರ ನಡ್ಕೊಂಡು ಸುಮಾರು 12 ಕಿಲೋಮೀಟರ್ ಮುಂದೆ ಹೋಗಿ ಅರಿಶಿನಗುಂಡಿ ಜಲಪಾತಕ್ಕೆ ಏರಿ ಅಲ್ಲಿ ಫೋಟೋ ವಿಡಿಯೋ ತೆಗೆಸ್ಕೊಳ್ತಾ ಇರ್ತಾನೆ, ರೀಲ್ಸ್ ಮಾಡ್ತಾ ಇರ್ತಾನೆ. ಈ ಸಂದರ್ಭದಲ್ಲಿ ಒಂದು ಅದೇ ಕೆಲವೇ ಕ್ಷಣಗಳಲ್ಲಿ ಆತ ಜಲಪಾತದಿಂದ ಕೆಳಗೆ ಬಿದ್ದಿದ್ದಾನೆ. ಅಂದ್ರೆ ಬಂಡೆ ತುಂಬಾ ಜಾರುವಂತ ಇತ್ತು, ಆದ್ರೆ ಅದು ಪಾದೆಕಲ್ಲು ರೀತಿಯ ಒಂದು ಬಂಡೆಕಲ್ಲು ಕಾಲು ಜಾರಿ ಕೆಳಗೆ ಬಿದ್ದಿದ್ದ. ಆನಂತರ ಆ ಸ್ನೇಹಿತ ಏನಿದ್ದಾನೆ ಕೆಳಗೆ ಬಂದು ಫಾರೆಸ್ಟ್ ಆಫೀಸರ್ಗೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗೆ ಮಾಹಿತಿ ಕೊಟ್ಟು ತದನಂತರ ಪುನಃ ಹೋಗಿ ಹುಡುಕಾಟ ನಡೆಸ್ತಾನೆ. ಸುಮಾರು 7 ದಿನಗಳ ಕಾಲ ಹುಡುಕಾಟ ನಡೆಯುತ್ತೆ. ಈಶ್ವರ್ ಮಲ್ಪೆ ಇದ್ದಾರೆ, ಮುಗುತ ಈಶ್ವರ್ ಮಲ್ಪೆ ಇರ್ಬೋದು, ಅಗ್ನಿಶಾಮಕ ದಳದ ಸಿಬ್ಬಂದಿ ಇರ್ಬೋದು, SDRF ತಂಡ ಇರ್ಬೋದು, ಜ್ಯೋತಿರಾಜ್ ಏನು ಕೋತಿರಾಜ್ ಇದ್ದಾರೆ ಅವರು ಕೂಡ, ಆ ತಂಡ ಕೂಡ ಬಂದು ಇಲ್ಲಿ ಹುಡುಕಾಟ ನಡೆಸುತ್ತೆ. ನಿರಂತರವಾಗಿ ಹುಡುಕಾಟ ನಡೀತಾನೆ ಇರುತ್ತೆ. ಈಗ ಒಂದು ತಂಡ ಎಲ್ಲೋ ಜಲಪಾತ, ಅರಿಶಿನಗುಂಡಿ ಜಲಪಾತದ ಸುತ್ತಮುತ್ತ ಹುಡುಕಾಟ ನಡೆಸ್ತಾ ಇದ್ರೆ, ಇನ್ನೊಂದು ತಂಡ ನೀರಿನ ಹರಿವು ಎಲ್ಲೆಲ್ಲಿ ಹೋಗುತ್ತೆ ಆ ಸ್ಥಳದಲ್ಲೆಲ್ಲ ಹುಡುಕಾಟ ಸಂಪರ್ಕದಲ್ಲಿ ಪರೀಕ್ಷಿತ್. ಈಗ ಸ್ವತಃ ಶರತ್ ಅವರ ತಂದೆ ಮುನಿಸ್ವಾಮಿ ಅವರು ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ನಮಸ್ತೆ ಸರ್. ಹೇಳಿ ಮೇಡಮ್. ಸರ್, ಸತತ 8 ದಿನಗಳು ಆದ್ಮೇಲೆ ಇದೀಗ ಶರತ್ ಅವರ ಮೃತದೇಹ ಸಿಕ್ಕಿರುವಂತದ್ದು, ಏನ್ ಹೇಳ್ತೀರಾ? ಮೇಡಮ್, ನಾವೆಲ್ಲ ಎಲ್ಲ ಮೇಲೆ ಏನಾದ್ರು ಹತ್ತಿದಾನ ಅಂತ ತಿಳ್ಕೊಂಡಿದೀವಿ ಮೇಡಮ್. ಇಲ್ಲಿವರೆಗೂ ನಮ್ಗೆ ಗೊತ್ತಾಗಿಲ್ಲ. ಎಲ್ಲ ದೇವರ ಹತ್ರ ಕೇಳಿದ್ದಕ್ಕೆ ಇದಾನೆ ಅಂತ ಇತ್ತು, ಹಂಗಾಗಿ ನಾವು ಹುಡುಕ್ತಾ ಇದೀವಿ. ಸರ್, ಇವಾಗ ಕೊನೆಗೂ ಸಿಕ್ಕಿರುವಂತದ್ದು 200 ಮೀಟರ್ ದೂರದಲ್ಲೇ ಇದೀಗ ಮೃತದೇಹ ಪತ್ತೆಯಾಗಿದೆ. ನೀವು ಕೂಡ ಸಾಕಷ್ಟು ದಿನಗಳಿಂದ ಕೂಡ ತಮ್ಮ ಮಗನ ಮುಖವನ್ನ ನೋಡ್ಬೇಕು ಅಂತ ಒಂದು ಆಸೆಯನ್ನ ಇಟ್ಕೊಂಡಿರ್ತೀರಾ. ಈಗ ಸದ್ಯಕ್ಕೆ ನೋಡಿದ್ರಾ ತಮ್ಮ ಮಗನ ಮುಖವನ್ನ? ಇನ್ನೂ ನೋಡಿಲ್ಲ ಮೇಡಮ್. ಇನ್ನೂ ನೋಡಿಲ್ಲ ಸರ್? ನೋಡಿಲ್ಲ ಮೇಡಮ್ ಇನ್ನು. ನಿಜಕ್ಕೂ ಕೂಡ ಯಾರಿಗೂ ಈ ರೀತಿಯಾದಂತಹ ಒಂದು ಯಾರಿಗೂ ಕೂಡ ಆಗಬಾರ್ದು ಅಂತ ಅನ್ಸುತ್ತೆ. ಸಮಾಧಾನ ಮಾಡ್ಕೊಳ್ಳಿ ಸರ್, ನಮಗೂ ಕೂಡ ಅರ್ಥ ಆಗುತ್ತೆ ನಿಮ್ಮ ದುಃಖ. ನಾವ್ ಅಲ್ಲೆಲ್ಲೋ ಇರ್ತಾನೆ ಅನ್ಕೊಂಡೇ ಇದ್ವಿ ಮೇಡಮ್. ಎಲ್ಲೋ ಮೇಲೆ ಹತ್ಕೊಂಡು ಹೋಗಿರ್ತಾನೆ, ನಡೆಯಕ್ಕಾಗದೆ ಹೊರ್ತ ಬಿದ್ದಿರುತ್ತೆ, ಹಂಗಾಗಿ ಎಲ್ಲೋ ಇದಾನೋ ಅನ್ಕೊಂಡಿದ್ವಿ ಮೇಡಮ್. ಅವರು ಪ್ರವಾಸಕ್ಕೆ ಹೋಗ್ಬೇಕಾದಂತಹ ಸಂದರ್ಭದಲ್ಲಿ ನಿಮ್ ಜೊತೆಗೆ ಮಾತಾಡಿದ್ರ ಸರ್? ಏನ್ ಮಾತನಾಡಿದ್ರು ಅವರು? ಅವ್ರ ಫ್ರೆಂಡ್ ಕರ್ಕೊಂಡು ಹೋಗಿರೋದು ಮೇಡಮ್. ನಮ್ಮ ಅವನಿಗೆ ಏನು ಗೊತ್ತಿಲ್ಲ. ಅವನಿಗೆ ಎಲ್ಲ ಟ್ರಿಪ್ ಹೋಗೋಣ ಬಾ ಅಂತ ಹೇಳಿ, ಸರ್ ಟ್ರಿಪ್ ಹೋಗೋಣ ಬಾ ಅಂತ ಕರೆದವನೆ. ಇವನ್ ಆಯ್ತು, ಬೆಳಿಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ಹೋಗೋಣ. ಮತ್ತೆ ಅದ್ಯಾರೋ ನಮ್ಮೂರು ಹುಡುಗರಿಗೆ ಕರೆದವ್ರೆ. ಸರ್, ನಿಮ್ ಮಗನಿಗೆ ರೀಲ್ಸ್ ಮಾಡ್ಬೇಕು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಗುರುತಿಸ್ಕೊಳ್ಬೇಕು ಅದೆಲ್ಲ ಏನಿಲ್ಲ. ಅವೆಲ್ಲ ಇಲ್ವೇ ಇಲ್ಲ ಮೇಡಮ್. ಅವೆಲ್ಲ ಅದು ಅವನ ಹುಡುಗರಿಗೆಲ್ಲ ಅವನು ಮೆಸೇಜ್ ಕಳ್ಸವನ. ಗುರು ಕರ್ಕ ಹೋಯ್ತಿದಾರೆ ಎಲ್ಲೋ ಟ್ರಿಪ್ ಹೋಗೋಣ ಅಂತ ಹೇಳಿ, ಎಲ್ಲಿಗಂತ ಗೊತ್ತಿಲ್ಲ ಅಂತೇಳಿ ಮೆಸೇಜ್ ಹಾಕೋಣ. ಆಮೇಲೆ ಗುರು ಅಂದ್ರೆ ಯಾರು ಅಂತ ಕೇಳಿದಕ್ಕೆ ನಮ್ ಫ್ರೆಂಡು, ಕಾಲೇಜ್ ಫ್ರೆಂಡು,
ಹಂಗಾಗಿ ಫೋನ್ ಮಾಡಿದ್ದಾರೆ. ಎಲ್ಲಿ ಕರ್ಕೊಂಡ್ತಾನೆ ಅಂತ ಗೊತ್ತಿಲ್ಲ. ಒಟ್ಟು 1 ನಿಮಿಷ ಮೇಡಮ್, 1 ನಿಮಿಷ. ಅಂದ್ರೆ ಅವರು ಟ್ರಿಪ್ಗೆ ಹೋದಾದ್ಮೇಲೆ ಆದ್ರೂ ನಿಮ್ ಜೊತೆಗೆ ಸಂಪರ್ಕದಲ್ಲಿ ಇದ್ರ ಸರ್? ನೀವು ಕಾಲ್ ಮಾಡ್ತಿದ್ರ ಅವರಿಗೆ? ಓಕೆ, ಈಗ ತಂದೆ ಮುನಿಸ್ವಾಮಿ ಅವರು ಕೂಡ ಮಾತನಾಡ್ತಾ ಇದ್ರು. ಕಾಲೇಜ್ ಫ್ರೆಂಡ್ಸ್ ಜೊತೆ ನಾನು ಟ್ರಿಪ್ಗೆ ಹೋಗ್ತೀನಿ ಅಂತ ಹೇಳಿ ಹೋಗಿದ್ದಂತೆ ಶರತ್. ಆದರೆ ಶರತ್ ಈ ರೀತಿಯಾಗಿ ಮಾಡ್ಕೊಳ್ಳೋನ್ ಅಲ್ಲ, ಅವನು ಯಾವುದೇ ಫ್ರೆಂಡ್ಸ್ಗಳ ಜೊತೆ ಸೇರೋದಿಲ್ಲ. ಬಟ್ ಈಗ ಫ್ರೆಂಡ್ಸ್ಗಳ ಜೊತೆ ಹೋಗಿ ಈ ರೀತಿ ಘಟನೆ ಆಗ್ಬಿಟ್ಟಿದೆ ಅಂತ ವಿಷಾದವನ್ನು ಕೂಡ ವ್ಯಕ್ತಪಡಿಸ್ತಿದ್ದಾರೆ. ಅವರ ದುಃಖ ಮಡುಗಟ್ಟಿದೆ ಇವಾಗ. ಯಾಕಂದರೆ 8 ದಿನಗಳ ಬಳಿಕ ಇದೀಗ ಶರತ್ ಮೃತದೇಹ ಪತ್ತೆಯಾಗಿರುವಂಥದ್ದು. ಅಫ್ಕೋರ್ಸ್ ಈಗ ಎದೆ ಉದ್ದಕ್ಕೆ ಬೆಳೆದಂತಹ ಮಗನನ್ನು ಕಳ್ಕೊಂಡಂತಹ ನೋವು ಕೂಡ ಆ ಪೋಷಕರಲ್ಲಿ ಇರುತ್ತೆ. ಎಂಥವ್ರಿಗಾದರೂ ಒಂದು ರೀತಿಯಾಗಿ ಯಾಕಪ್ಪ ಕಳಿಸಿದ್ವಿ, ಯಾಕಪ್ಪ ಸ್ನೇಹಿತರ ಜೊತೆ ಸಹವಾಸ ಮಾಡಿಸಿದ್ವಿ ಅನ್ನೋದು ಸಹಜ. ಬಟ್ ಆದರೂ ಕೂಡ ಇಂತಹ ಘಟನೆಗಳು ನಡೆದಾಗ ಎಚ್ಚೆತ್ಕೊಳ್ಬೇಕಾಗತ್ತೆ. ಇದ್ರ ಬಗ್ಗೆ ನಾವು ಗಮನವನ್ನು ಹರಿಸ್ಬೇಕಾಗತ್ತೆ. ನಾವು ಎಲ್ಲಿ ಹೋಗ್ತಿದ್ದೀವಿ ಅಥವಾ ಏನು ಮಾಡ್ತಿದ್ದೀವಿ ಅನ್ನೋದನ್ನು ನಿರಂತರವಾಗಿ ಪೋಷಕರ ಸಂಪರ್ಕದಲ್ಲಿದ್ದು ಅವ್ರ ಜೊತೆ ಮಾತನಾಡಬೇಕಾಗತ್ತೆ. ಅಟ್ಲೀಸ್ಟು ಶರತ್ ಅವರು ಸಂಪರ್ಕದಲ್ಲಿದ್ದು ಅವರ ತಂದೆ ತಾಯಿಗಳ ಜೊತೆ ಮಾತನಾಡಿದರೆ ಅಥವಾ ಅವರು ಏನಾದರೂ ಒಂದು ಸಲಹೆಯನ್ನು ಕೊಟ್ಟಾಗ ಶರತ್ ತೆಗೆದುಕೊಂಡಿದ್ರೆ ಈ ರೀತಿಯಾದಂತಹ ಘಟನೆ ಆಗ್ತಿರ್ಲಿಲ್ವೇನೋ ಅನ್ನೋದೊಂದು ಕೂಡ ಇಲ್ಲಿ ಕಾಣಿಸಿಗುತ್ತೆ. ಜುಲೈ 23ರಂದು ಕಾಲು ಜಾರಿ ಶರತ್ ಫಾಲ್ಸ್ಗೆ ಬಿದ್ದಿರ್ತಾರೆ. ತದನಂತರ ಸಿಬ್ಬಂದಿಗಳು ಸೇರ್ಕೊಂಡು, ಅಗ್ನಿಶಾಮಕ ಸಿಬ್ಬಂದಿ ಇರ್ಬೋದು, ಹಾಗೆ ಅಲ್ಲಿನ ಸ್ಥಳೀಯರು ಕೂಡ ಸೇರ್ಕೊಂಡು ಶವವನ್ನು ಪತ್ತೆ ಮಾಡೋದಕ್ಕೆ ಹರಸಾಹಸವನ್ನು ಪಡ್ತಾರೆ. ಇದೀಗ 8 ದಿನಗಳಿಂದ ಕಾಣೆಯಾಗಿದ್ದಂತಹ ಶರತ್ ಮೃತದೇಹ ಪತ್ತೆಯಾಗಿರುವಂಥದ್ದು. 200 ಮೀಟರ್ ದೂರದಲ್ಲೇ ಬಂಡೆಗಳ ನಡುವೆ ಮೃತದೇಹ ಇದೀಗ ಪತ್ತೆಯಾಗಿದೆ. ಇನ್ನು ಉಡುಪಿ ಫಾಲ್ಸ್ನಲ್ಲಿ ಕೊಚ್ಚಿ ಹೋಗಿದ್ದಂತಹ ಶರತ್ ಮೃತದೇಹ ಇದೀಗ ಕೊನೆಗೂ ಸಿಕ್ಕಿರುವಂಥದ್ದು. ಈಗ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಅವರ ಸಹೋದರಿಯಾಗಿರ್ಬೋದು ಅಥವಾ ಅವರ ತಾಯಿಯಾಗಿರ್ಬೋದು, ಅವರ ತಂದೆಯಾಗಿರ್ಬೋದು, ಅವ್ರಿಗೂ ಕೂಡ ದುಃಖ ಮಡುಗಟ್ಟಿರುವಂಥದ್ದು. ಅವರ ಕುಟುಂಬ ಸಹ ಈ ಒಂದು ಘಟನೆಯನ್ನು ನೆನೆದು ಕಣ್ಣೀರನ್ನು ಹಾಕ್ತಾ ಇರುವಂಥದ್ದು. ಅವರ ತಂದೆ ಸಹ ಮಾತನಾಡಿದ್ರು ನಮ್ಮ ಜೊತೆಗೆ. ಶರತ್ ಹೋದಂತಹ ಸಂದರ್ಭದಲ್ಲಿ ಮೆಸೇಜ್ ಮಾಡಿದ್ದಾರೆ, ನನ್ನ ಫ್ರೆಂಡ್ಸು ನಾನು ಟ್ರಿಪ್ಪಿಗೆ ಹೋಗ್ತಾ ಇದ್ದೀನಿ ಅವ್ರ ಜೊತೆಗೆ, 1-2-3 ದಿನ ಆದಮೇಲೆ ವಾಪಸ್ ಬರ್ತೀನಿ ಅಂತ. ಆದರೆ ಈಗಲೂ ಕೂಡ ಅವರ ತಂದೆ ನನ್ನ ಮಗ ಶರತ್ ಬದುಕಿರ್ತಾನೆ, ಎಲ್ಲೋ ಒಂದು ಕಡೆ ಇರ್ತಾನೆ ಅನ್ನುವಂತಹ ಒಂದು ಆಸೆಯಲ್ಲೇ, ಆ ಒಂದು ಆಸೆಗಣ್ಣಿನಲ್ಲೇ ನೋಡ್ತಿದ್ದಾರೆ. ಬಟ್ ಇದೀಗ 8 ದಿನಗಳು ಆದಮೇಲೆ ಈಗ ಶರತ್ ಮೃತದೇಹ ಪತ್ತೆಯಾಗಿರುವಂಥದ್ದು. ಅರಿಶಿನಗುಂಡಿ ಫಾಲ್ಸ್ ಇಂದ ಒಂದು 200 ಮೀಟರ್ ದೂರದಲ್ಲೇ ಈಗ ಬಂಡೆಗಳ ನಡುವೆ ಮೃತದೇಹ ಪತ್ತೆಯಾಗಿರುವಂಥದ್ದು. ಇನ್ನುಳಿದ ಪ್ರಮುಖ ಸುದ್ದಿಗಳನ್ನು ನೋಡೋಣ ಸ್ಮಾಲ್ ಬ್ರೇಕ್ ಆದಮೇಲೆ.